ನನ್ನ ಕುಟುಂಬದವರೇ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಬೆಂಡೆಕಾಯಿ ಪಲ್ಯ ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ ಬರ್ರಿ. ನಾನು ಮೊದಲಿಗೆ ಬೆಂಡೆಕಾಯಿನೆಲ್ಲ ಹೆಚ್ಚಿಟ್ಕೊಂಡೇನಿ, ಅದನ್ನು ಈಗ ಹುರ್ಕೊಳ್ಳೋಣ ಬರ್ರಿ. ನಾನಿಲ್ಲಿ ಹಂಚಕಾಯಿ ಹಾಕಿಟ್ಟಿನಿ. ಈಗ ನಾವು ಬೆಂಡೆಕಾಯಿ ಹಾಕ್ಕೊಂಡು ಹುರ್ಕೊಳ್ಳೋಣ. ಇವನ್ನ ನಾವು ಚಂದಂಗ ಹುರ್ಕೊಳ್ಳೋಣ. ಬೆಂಡೆಕಾಯಿ ಇವು ಉರಿಯೋ ಅಷ್ಟೊತ್ತಿಗೆ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ನೋಡಿ, ನಾವು ಈ ರೀತಿಯಾಗಿ ಬೆಂಡೆಕಾಯಿನ ಹುರ್ಕೊಂಡವಿ. ಈಗ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಈಗ ನಾವೊಂದು ಪಾತ್ರೆ ಕಾಯಕ್ಕಿಟ್ಟಿದ್ದೆ, ಎಣ್ಣೆ ಹಾಕ್ಕೊಳಕ್ಕೆ ಹಚ್ಚೀನಿ. ಈಗ ಜೀರಿಗೆ ಹಾಕ್ಕೊಳಕ್ಕೆ ಹಚ್ಚೀನಿ. ಈಗ ಸಾಸಿವೆ ಹಾಕ್ಕೊಳಕ್ಕೆ ಹಚ್ಚೀನಿ. ಕರಿಬೇವು ಹಾಕ್ಕೊಳಕ್ಕೆ ಹಚ್ಚೀನಿ. ಈಗ ಈರುಳ್ಳಿ ಹಾಕ್ಕೊಳಕ್ಕೆ ಹಚ್ಚೀನಿ. ಈಗ ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ. ಟೊಮೊಟೊ ಹಾಕ್ಕೊಳ್ಳೋಣ. ಈಗ ಶೇಂಗಾ ಪುಡಿ ಹಾಕ್ಕೊಳಕತ್ತೀನಿ. ಗುರ ಪುಡಿ, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಇದು MTR ಸಾಂಬಾರ್ ಪೌಡರ್ ಇದೆ, ಅರಿಶಿನ. ಈಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದೆಲ್ಲ ಮಿಕ್ಸ್ ಆದಿಂದೆ ಈಗ ನಾವು ಬೆಂಡೆಕಾಯಿ ಹಾಕ್ಕೊಳ್ಳೋಣ. ಈಗ ಬೆಂಡೆಕಾಯಿ ಹಾಕ್ಕೊಳ್ಳೋಣ. ಬೆಂಡೆಕಾಯಿನೆಲ್ಲ ಮಿಕ್ಸ್ ಮಾಡಿಕೊಂಡು ಈಗ 5 ನಿಮಿಷ ಇದ್ರೊಳಗೆ ನಾವು ಒಂದು ಹನಿನೂ ನೀರು ಹಾಕಿಲ್ಲ. ಈಗ ಸ್ವಲ್ಪ ಇದನ್ನು ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡೋಣ. ಸ್ವಲ್ಪ ಡೀಪ್ ಫ್ರೈ ಆಗಲಿ. ಸಣ್ಣ ಉರಿ ಇಡೋಣ, ಮೀಡಿಯಮ್ ಫ್ಲೇಮ್. ಈಗ ನೋಡಿ ಯಾವ ರೀತಿಯಾಗಿ ಬೆಂದೈತೆ ಅಂತೇಳಿ. ಸಣ್ಣ ಉರಿಯೊಳಗೆ ಬೇಯಿಸಿದ್ರೆ ಇಷ್ಟು ಚಂದ ಬೆಂದ್ಬಿಡ್ತೈತಿ ಬೆಂಡೆಕಾಯಿ. ನೋಡಿರಿ, ತಳನೂ ಹಿಡ್ದಿಲ್ಲ, ಏನಿಲ್ಲ, ಎಷ್ಟು ಚಂದ ಬೆಂದೈತಿ. ಈಗ ನಾವು ಇದನ್ನು ಬಿಸಿ ಬಿಸಿ ರೊಟ್ಟಿ ಜೊತೆ ಸರ್ವ್ ಮಾಡ್ತೇನೆ ಬನ್ನಿ. ಬಿಸಿ ಬಿಸಿ ರೊಟ್ಟಿ ಜೊತೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಈಗ ಬಿಸಿ ರೊಟ್ಟಿ ಜೊತೆ ಸರ್ವ್ ಮಾಡೀವಿ. ಟೇಸ್ಟ್ ನೋಡೋಣ ಬರ್ರಿ. ತುಂಬ ಚೆನ್ನಾಗಿ ಬಂದಿದೆ. ನೀವು ಒಂದ್ಸಲ ಮನೆಯಲ್ಲೇ ಟ್ರೈ ಮಾಡಿ ಹೆಂಗೆ ಬಂತಂತೇಳಿ ಕಮೆಂಟ್ ಒಳಗೆ ತಿಳಿಸಿ. ಬೆಂಡೆಕಾಯಿ ಪಲ್ಯ ಭಾಳ ಚಂದ ಬಂದೈತಿ. ನೀವು ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಮುಂದಿನ ವಿಡಿಯೋಲಿ ಸಿಗ್ತೀನಿ. ಧನ್ಯವಾದಗಳು.